ಆಡಳಿತ ದೇವರನಾಡು ಕೇರಳದಲ್ಲೂ ಕೂಡ ಸರ್ಕಾರ ರಚನೆಯ ಕಸರತ್ತು ಕೂಲಾಗಿ ನಡೀತಾ ಇದ್ದು ಕೇರಳದಲ್ಲಿ ಯುಡಿಎಫ್ ಸರ್ಕಾರ ರಚನೆ ಕಸರತ್ತು ನಡೀತಾ ಇದ್ದು ಎಐಸಿಸಿ ವೀಕ್ಷಕರ ಮುಂದೆ ಶಾಸಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದು ತಮ್ಮ ಅಭಿಪ್ರಾಯವನ್ನು ಕಾಂಗ್ರೆಸ್ ಶಾಸಕರು ತಿಳಿಸ್ತಾ ಇದ್ದಾರೆ. ಎಐಸಿಸಿ ವೀಕ್ಷಕರ ಭೇಟಿ ಬಳಿಕ ಕೈ ಸಂಸದ ಹೇಳಿಕೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಸಂಸದ ಕೆ ಸುಧಾಕರನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರಿಗೆ ನಾನು ಯಾರ ಹೆಸರನ್ನು ಸೂಚಿಸಲ್ಲ, ಶಾಸಕರ ಬೆಂಬಲ ಯಾರಿಗಿದೆಯೋ ಅವರೇ ಸಿಎಂ ಅಂತ ಹೇಳ್ತಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಪಡ್ಕೋಣ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಕೇರಳ ರಾಜಕೀಯ ಕೂಡ ಈಗಾಗಲೇ ಗರಿಗೆದರಿದೆ, ಆದರೆ ಕೂಲಾಗಿ ನಡೀತಾ ಇದೆ. ಮೂವರೀಗ ಮುನ್ನೆಲೆಗೆ ಬಂದಿದ್ದಾರೆ, ಆದರೂ ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಮುಂದಾಗಿರುವಂಥದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಶಕುಂತಲಾ, ಕೇರಳದಲ್ಲಿ ಈಗ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದ ಬಳಿಕ ಇದೀಗ ಶಾಸಕಾಂಗ ಸಭೆ ಕೂಡ ನಡೀತಾ ಇದೆ. ಶಾಸಕರ 1-to-1 ಅಭಿಪ್ರಾಯವನ್ನ ಪಡೆದ ಬಳಿಕ ಕೇರಳದ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಆಯ್ಕೆ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೆಸುತ್ತೆ. ಈಗ ಪ್ರಮುಖವಾಗಿ ಕಾಂಗ್ರೆಸ್ನ ಇಂದಿರಾ ಭವನದಲ್ಲಿ ಶಾಸಕರೆಲ್ಲರೂ ಕೂಡ ಸೇರಿದ್ದಾರೆ, ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ರೇಸ್ನಲ್ಲಿ ವಿ.ಡಿ. ಸತೀಶನ್ ಅವರು ಮುಂಚೂಣಿಯಲ್ಲಿದ್ದರೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಅದಕ್ಕೆ ನೇರವಾದಂತಹ ಪ್ರತಿಸ್ಪರ್ಧಿಯನ್ನ ಓಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿಗೆ ಬಂದು ತಲುಪಿದ್ದಂತಹ ಅಜಯ್ ಮಾಕನ್ ಮತ್ತು ಮುಕುಲ್ ವಾಸ್ನಿಕ್ ಇಬ್ಬರು ಕೂಡ ವೀಕ್ಷಕರಾಗಿ ಬಂದಿದ್ದಾರೆ. ಶಾಸಕರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಅಲ್ಲಿ ವಿ.ಡಿ. ಸತೀಶನ್ ಪರವಾದಂತಹ ಅಲೆ ದೊಡ್ಡ ಮಟ್ಟಿಗೆ ಎದ್ದಿತ್ತು ಮತ್ತು ಕೇರಳದಲ್ಲಿ ಯುಡಿಎಫ್ ಮುಂಚೂಣಿಗೆ ಬರೋದಕ್ಕೆ ವಿ.ಡಿ. ಸತೀಶನ್ ಅವರ ಕೊಡುಗೆ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಹೆಚ್ಚಿನ ಪ್ರಮಾಣದಲ್ಲಿದೆ ಎನ್ನುವಂತಹ ಅಭಿಪ್ರಾಯ ಕೂಡ ಶಾಸಕರ ವಲಯದಲ್ಲಿ ವ್ಯಕ್ತವಾಗಿದೆ. ಆದರೆ ಕೇವಲ ಶಾಸಕರು ಹೆಸರುಗಳನ್ನ ಮಾತ್ರ ಸೂಚಿಸ್ತಾ ಇಲ್ಲ, ಹೈಕಮಾಂಡ್ಗೆ ಆ ಜವಾಬ್ದಾರಿಯನ್ನು ಕೂಡ ಬಿಡ್ತಾ ಇದ್ದಾರೆ. ಅಂದ್ರೆ ಮೂವರು ನಾಯಕರಲ್ಲಿ ಯಾರು ಸೂಕ್ತ ಅನ್ನುವಂತಹ ಕಾಂಬಿನೇಷನ್ ಅನ್ನ ಹೈಕಮಾಂಡ್ ಸರಿಯಾದ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂತ ಅಭಿಪ್ರಾಯವೂ ಕೂಡ ಹಲವು ಮಂದಿ ಶಾಸಕರಿಂದ ವ್ಯಕ್ತವಾಗ್ತಾ ಇದೆ. ಕೇವಲ 1-to-1 ಮೀಟಿಂಗ್ ನಲ್ಲಿ ವೀಕ್ಷಕರ ಮುಂದೆ ಹೆಸರುಗಳನ್ನ ಮಾತ್ರ ಉಲ್ಲೇಖವನ್ನ ಮಾಡ್ತಾ ಇಲ್ಲ, ಮುಂದಿನ ಬೆಳವಣಿಗೆಗಳ ದೃಷ್ಟಿಯಿಂದಲೂ ಕೂಡ ಯಾರು ಸೂಕ್ತ ಅನ್ನುವಂಥದ್ದನ್ನು ಕೂಡ ವೀಕ್ಷಕರ ಗಮನಕ್ಕೆ ತರುವಂತಹ ಕೆಲಸವನ್ನ ಕಾಂಗ್ರೆಸ್ನ ಯುಡಿಎಫ್ ನ ಶಾಸಕರು ಮಾಡ್ತಾ ಇದ್ದಾರೆ. ಸಂಖ್ಯಾಬಲದ ಆಧಾರದ ಮೇಲೆ ನೋಡೋದಾದ್ರೆ ಕೆ.ಸಿ. ವೇಣುಗೋಪಾಲ್ ಅವರ ಪರವಾಗಿಯೂ ಕೂಡ ಹೆಚ್ಚಿನ ಸಂಖ್ಯೆಯ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಚರ್ಚೆಗಳು ಜೋರಾಗಿ ಕೇಳಿ ಬರ್ತಾ ಇದ್ದಾವೆ. 43ರಿಂದ 47ಕ್ಕೂ ಹೆಚ್ಚು ಶಾಸಕರ ಬಲ ಕೆ.ಸಿ. ವೇಣುಗೋಪಾಲ್ ಅವರ ಪರವಾಗಿದೆ ಎನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಇಡೀ ವಿಕ್ಟರಿಯ ರೂಪರೇಷೆ ಅಥವಾ ವಿಜಯ ಶಿಲ್ಪಿ ಅಂತ ಕರೆಸ್ಕೊಳ್ತಾ ಇರುವಂತದ್ದು ವಿ.ಡಿ. ಸತೀಶನ್ ಅವರು ಗ್ರೌಂಡ್ ಲೆವೆಲ್ ಅಲ್ಲಿ ನಿಂತು ಕೆಲಸವನ್ನ ಮಾಡಿದಂತ ಕಾರಣಕ್ಕೋಸ್ಕರ, ಜೊತೆಗೆ ಮುಸ್ಲಿಂ ಲೀಗ್ ಅನ್ನ ಒಗ್ಗೂಡಿಸಿಕೊಂಡು ಹೋದಂತ ಕಾರಣಕ್ಕೋಸ್ಕರ ಇಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಅಲ್ಲಿ ಕೇರಳದಲ್ಲಿ ಅಭೂತಪೂರ್ವ ವಿಜಯವನ್ನು ಸಾಧಿಸೋದಕ್ಕೆ ಕಾರಣವಾಯಿತು. ಹೀಗಾಗಿ ಅವರಿಗೊಂದು ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ವೀಕ್ಷಕರಾಗಿ ಬಂದಿರುವಂತಹ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕನ್ ಇಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತರ್ತಾರೆ. ಜೊತೆಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಆ ಒಂದು ಕಸರತ್ತು ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಲುಪುವಂತ ಸಾಧ್ಯತೆಗಳಿದಾವೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಯುಡಿಎಫ್ ಮುಂಚೂಣಿ ನೇತೃತ್ವದಲ್ಲಿ ಕೇರಳದಲ್ಲಿ ಬಂದಿದ್ರು ಕೂಡ ಅಲ್ಲಿ ಉಳಿದೆಲ್ಲ ರಾಜಕಾರಣ ಸ್ವಲ್ಪ ಸಾಫ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಮುಖ್ಯಮಂತ್ರಿಗಳ ಆಯ್ಕೆಯ ಕಸರತ್ತು ಮಾತ್ರ ಬಹಳ ಕುತೂಹಲಕಾರಿ ಘಟ್ಟವನ್ನು ತಲುಪಿದಂತಾಗಿದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಅಪ್ಡೇಟ್ಸ್ಗಾಗಿ.